ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಶಾಹಿ ಪನ್ನೀರ್ ಮಾಡೋದನ್ನು ತೋರಿಸ್ತೀನಿ. ಬರ್ರಿ ಈಸಿಯಾಗಿ ಕ್ವಿಕ್ಕಾಗಿ ಶಾಹಿ ಪನ್ನೀರ್ ಮಾಡೋಣಂತ. ಫ್ರೆಂಡ್ಸ್, ನಾ ಇಲ್ಲೇ ಮೊದಲು ಪ್ಯಾನ್ನ ಬಿಸಿ ಮಾಡಿಕೊಂಡೆ. ಇದಕ್ಕೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಆಮೇಲೆ ಅದ ಎಣ್ಣೆಗೆ ನಾನು ಒಂದು 2 ಚಮಚದಷ್ಟು ತುಪ್ಪ ಹಾಕೋತೀನಿ. ಸೊ ಎರಡೂ ಚಲೋತ್ನಂಗೆ ಮೊದಲು ಬಿಸಿ ಮಾಡ್ಕೊಳ್ಳೋಣಂತ. ಸೊ ಎಣ್ಣೆ ತುಪ್ಪ ಬಿಸಿ ಆಗಿಬಿಟ್ಲೆ ಮೊದಲು ಇದಕ್ಕೆ ನಾವು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣಂತ. ನಾ ಇಲ್ಲೇ ಒಂದು 100 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡೇನಿ. ಮೊದಲಿಗೆ ಇವನ್ನ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋಣಂತ. ಇವು ಒಂಚೂರು ಗೋಲ್ಡನ್ ಬ್ರೌನ್ ಆಗಬೇಕಾ ಅಲ್ಲಿವರೆಗೂ ಇವನ್ನ ನಾವು ಫ್ರೈ ಮಾಡೋಣ. ನೋಡ್ರಿ, ಹುರ್ಕೊಂಡನ್ನ ಈಗ ಇವನ್ನ ಫ್ರೈ ಆಗ್ಯಾವ. ಈಗ ಇವನ್ನ ಸೈಡಿಗೆ ಒಂದು ಬೌಲ್ನಾಗ ನಾನು ತೆಗೆದಿಟ್ಕೋತೇನಂತ. ಆಮೇಲೆ ಬೇರೆ ಸಾಮಾನು ಹುರ್ಕೊಳ್ಳೋಣಂತ. ಸೊ ಅದೇನು ಎಣ್ಣೆ ಇತ್ತಲ್ಲ ಅದ ಎಣ್ಣೆಗೆ ನಾನು 2 ಪಲಾವ್ ಎಲೆ ಹಾಕಾಕತ್ತೀನಿ. ಆಮೇಲೆ 1 ಇಂಚಿನಷ್ಟು ಚಕ್ಕೆ ಹಾಕಾಕತ್ತೀನಿ. ಒಂದು ಗಿರ್ದಾದಷ್ಟು ಏನಂದ್ರೆ ಬಿರಿಯಾನಿ ಹೂ ಹಾಕಾಕತ್ತೀನಿ. ಒಂದು ಸ್ವಲ್ಪ ಕಲ್ಲು ಹೂ ಹಾಕಾಕತ್ತೀನಿ. ಒಂದು 7-8 ಮೆಣಸು ಕಾಳು ಹಾಕಾಕತ್ತೀನಿ. ಆಮೇಲೆ 2 ಏಲಕ್ಕಿ ಹಾಕಾಕತ್ತೀನಿ. ಒಂದು 4 ಲವಂಗ ಹಾಕಿ ಇದನ್ನು ನಾನು ಚಲೋತ್ನಂಗೆ ಫ್ರೈ ಮಾಡ್ಕೋತೇನಂತ. ಈಗ ಇದಕ್ಕೆ ನಾನು 1 ಚಮಚೆ ಜೀರಿಗೆ ಹಾಕ್ತೀನಿ. ಆಮೇಲೆ 4 ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡೀನಿ. ಆ ಉಳ್ಳಾಗಡ್ಡಿನ ಇದಕ್ಕೆ ನಾ ಹಾಕಿ ಒಂದು 20% ಇದನ್ನು ಫ್ರೈ ಮಾಡ್ಕೋತೀನಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾನು ಒಂದು 4 ಟೊಮೆಟೊನ ಕ್ಯೂಬ್ ಶೇಪ್ನಾಗ ಹೆಚ್ಚಿಟ್ಕೊಂಡೀನಿ. ಆ ಟೊಮೆಟೊನ ಇದಕ್ಕೆ ಹಾಕಿ ನಾನು ಫ್ರೈ ಮಾಡ್ತೀನಿ. ಸುಲಿದಿಟ್ಕೊಂಡಂಥ 2 ಗಡ್ಡಿ ಬೆಳ್ಳುಳ್ಳಿ ಹಾಕಾಕತ್ತೀನಿ. ಒಂದು 10-15 ನಾನು ಗೋಡಂಬಿ ಹಾಕಾಕತ್ತೀನಿ. ಇದನ್ನು ಹಾಕಿದ ಮೇಲೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಹಾಕಿರೋ ಮಸಾಲ ಅಷ್ಟು ಕಂಪ್ಲೀಟಾಗಿ ಫ್ರೈ ಆಗೋ ಮಟ್ಟ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗೈತಿ. ಈಗ ನಾ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದೇನು ಹುರ್ಕೊಂಡಿರೋ ಮಸಾಲೆ ಐತಲ್ಲ ಇದಕ್ಕೆ ಕಂಪ್ಲೀಟ್ ತಣ್ಣಗಾಗೋ ಮಟ್ಟ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣಂತ. ಸೊ ನಾವು ಹುರಿದಿದ್ದ ತಣ್ಣಗಾಗೋ ಮಟ್ಟ ನಾವಿಲ್ಲೇ ಒಂದು ಮಿಕ್ಸ್ಚರ್ ಮಾಡ್ಕೊಳ್ಳೋಣಂತ. ನಾವೊಂದು ಬೌಲಿಗೆ ಅರ್ಧ ಬಟ್ಲದಷ್ಟು ಮೊಸರು ತೊಗೊಂಡಿನಿ. ಇದಕ್ಕೆ ನಾನು 1.5 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಆಮೇಲೆ 1 ಚಮಚದಷ್ಟು ನಾ ಇದಕ್ಕೆ ಹವೀಸ್ ಪೌಡರ್ ಹಾಕ್ಕೊಳತ್ತೀನಿ. ಓಕೆ, ಈಗ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆ ಪೌಡರ್ ಹಾಕ್ತೀನಿ. ಮತ್ತು ಒಂದು ಗಿರ್ದ ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ತೀನಿ. ಆಮೇಲೆ ನಿಮ್ಮ ಟೇಸ್ಟ್ ಪರ್ಪಸ್ ಖಾರ ಪುಡಿ, ಒಣ ಖಾರ ಪುಡಿ ಹಾಕ್ರಿ. ನಾ ಇಲ್ಲೊಂದು 3-4 ಚಮಚದಷ್ಟು ಒಣ ಖಾರ ಪುಡಿ ಹಾಕಾಕತ್ತೀನಿ. ನಾ ಹಸಿಮೆಣ್ಸಿನ್ಕಾಯ್ದು ಏನು ಯೂಸ್ ಮಾಡತ್ತಿಲ್ಲ. ಈಗೇನು ಇದಕ್ಕೆ ಖಾರ ಹಾಕ್ತೀನಿ, ಇಷ್ಟ ಖಾರ ಆದ್ಮೇಲೆ ನಾನು ಗ್ರೇವಿ ಮಾಡ್ತೀನಿ. ಸೊ ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಓಕೆ, ಮಸಾಲೆ ಮೊಸರು ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗಲಿ. ನೋಡಿರಿ, ಕಂಪ್ಲೀಟಾಗಿ ಮಿಕ್ಸ್ ಆಯ್ತು. ಬರ್ರಿ ಈಗ ಹುರಿದಿದ್ದು ಆರಿರ್ತೈತಿ, ಮಿಕ್ಸಿ ಮಾಡ್ಕೊಂಬರೋಣಂತ. ಸೊ ಹುರ್ಕೊಂಡಿರೋದು ತಣ್ಣಗಾಗೈತಿ. ಅದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಕಂಪ್ಲೀಟಾಗಿ ಈಗ ನುಣ್ಣಗೆ ಫುಲ್ ಫೈನ್ ಪೇಸ್ಟ್ ಆಗೋಂಗೆ ಇದನ್ನು ನಾನು ರುಬ್ಕೊಂಡು ಬರ್ತೇನಂತ. ಸೊ ನೋಡ್ರಿ, ನಾನು ಮಿಕ್ಸಿ ಮಾಡ್ಕೊಂಬಂದೇನಿ. ಕಂಪ್ಲೀಟಾಗಿ ಫೈನಾಗಿ ಪೇಸ್ಟ್ ಆಗೈತಿ. ಬರ್ರಿ ಈಗ ಒಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣಂತ. ನಾ ಯಾವ ಬಾಳ್ಗಿನಾಗ ಹುರ್ಕೊಂಡಿದ್ದೆ ಅದ ಬಾಳ್ಗಿನಾಗ ನಾ ಇನ್ನೊಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಮತ್ತು 1 ಚಮಚದಷ್ಟು ನಾ ಇಲ್ಲೇ ತುಪ್ಪ ಹಾಕೋತೀನಿ. ನೀವು ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕ್ಕೊಂಡು ಮಾಡ್ಬೋದು. ತುಪ್ಪ ಎಣ್ಣೆ ಬದಲಿ ಬೆಣ್ಣಿನಾಗೂ ಮಾಡ್ಬೋದು. ಸೊ ಇದು ಕಾಯಿಲೆ ಈಗ ಕಾದ್ಮೇಲೆ ನಾ ಏನು ರುಬ್ಕೊಂಡಿದ್ದೆ ಅಲ್ಲ ಆ ರುಬ್ಬಿದ್ದನ್ನು ಕಂಪ್ಲೀಟಾಗಿ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣಂತ. ಮತ್ತು ತುಪ್ಪದ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಇದನ್ನು ಚಲೋತ್ನಂಗೆ ಕುದಿ ಬರೋ ಮಟ್ಟ ಕುದಿಸ್ಕೋರಿ. ನಾ ಈ ಹಿಂದನೂ ಪನ್ನೀರ್ ಬಟರ್ ಮಸಾಲ ರೆಸಿಪಿನ ಅಪ್ಲೋಡ್ ಮಾಡೇನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಐತಿ. ಯಾರು ಇನ್ನೂ ಮಟ್ಟ ನೋಡಿಲ್ಲ ಹೋಗಿ ನೋಡ್ಕೊಂಡು ಬರ್ರಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಬರ್ರಿ ಇದನ್ನು ನಾವೀಗ ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ.
ಫ್ರೆಂಡ್ಸ್, ಇದನ್ನು ಕುಕ್ ಮಾಡೋ ಮುಂದೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮತ್ತು ಅವಾಗನ ಇದನ್ನು ಕೈಯಾಡಿಸ್ಕೊತ ಕುಕ್ ಮಾಡ್ಕೊರಿ, ಕುದಿಸ್ಕೊರಿ. ಇಲ್ಲ ಅಂತಂದ್ರೆ ತಳ ಹಿಡಿತೈತಿ. ಅದಕ್ಕೆ ಇದನ್ನು ಕೈಯಾಡಿಸ್ಕೊತನ ಕುದಿಸ್ರಿ. ಸೊ ಬರ್ರಿ, ಇದು ಚಲೋತ್ನಂಗ ಕುದ್ದ ಮೇಲೆ ನಾವು ಮೊಸರ್ನಾಗ ಏನೊಂದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮೊಸರು ಮತ್ತು ಗ್ರೇವಿ ಎರಡೂ ಕೂಡ ಚಲೋತ್ನಂಗ ಮಿಕ್ಸ್ ಆದಮೇಲೆ ನೀವು ಈಗ ಸಾಲ್ಟ್ನ ಟೇಸ್ಟ್ ನೋಡಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ಟೇಸ್ಟಿಗೆ ಸಾಲ್ಟ್ನ ಸೇರಿಸ್ಕೊರಿ. ಮತ್ತು ಈಗ ಇದನ್ನು ನಾವು ಚಲೋತ್ನಂಗ ಒಂದು ಕುದಿ ಬರೋ ಮಟ್ಟ ನಾವು ಕುದಿಸ್ಕೊಳ್ಳೋಣಂತ. ಇದು ಕುದ್ದ ಮೇಲೆ ನೋಡ್ರಿ ಎಷ್ಟು ಚಂದ ಬಬಲ್ಸ್ ಬರತ್ತಾವು ಕುದ್ದ. ಈಗ ಹೀಗಿದ್ದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡು ಇದನ್ನು ಒಂದು ಕುದಿ ಬರೋ ಮಟ್ಟ ನಾನು ಚಲೋತ್ನಂಗ ಕುದಿಸ್ಕೋತೇನಂತ. ಚಲೋತ್ನಂಗ ಕುದ್ದ ಗ್ರೇವಿ ರೆಡಿ ಆಗೈತಿ ನೋಡ್ರಿ. ಭಾರಿ ಸ್ಮೆಲ್ ಘಮ ಬರತೈತಿ. ಮಸ್ತ್ ಟೇಸ್ಟ್ ಅಂತೂ ಭಾರಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಫ್ರೆಂಡ್ಸಿಗೆ ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತೀನಿ. ಮತ್ತು ಪನ್ನೀರ್ನ ನಾನು ಈಗ ಇಲ್ಲೇ ಹಾಕ್ಕೊಳಂಗಿಲ್ಲ, ಯಾಕಂದ್ರೆ ಅವನ್ನ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಅದನ್ನು ಸರ್ವಿಂಗ್ ಬೌಲಿಗೆ ಡೈರೆಕ್ಟಾಗಿ ಹಾಕೋತೇನಂತ. ಸೊ ಫ್ರೆಂಡ್ಸ್, ನಾ ಗ್ರೇವಿನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡೇನಿ. ಆಮೇಲೆ ಇದಕ್ಕೆ ನಾನು ಮನ್ಯಾಗನ ಇದ್ದಂಥ ಕೆನಿನ ಬೀಟ್ ಮಾಡ್ಕೊಂಡು ಹಾಕಾಕತ್ತೀನಿ. ಕೆನಿನ ನೀವು ಮಾರ್ಕೆಟಿಂದನೂ ತಂದು ಹಾಕ್ಬೋದು. ಆಮೇಲೆ ಮೊದಲು ಫ್ರೈ ಮಾಡ್ಕೊಂಡಂಥ ಪನ್ನೀರ್ನ ನಾನು ಇದಕ್ಕೆ ಹಾಕಾಕತ್ತೀನಿ. ಸೊ ಪನ್ನೀರ್ನ ಈಗ ಹಾಕಿ ನಾವು ಶಾಹಿ ಪನ್ನೀರ್ನ ಸರ್ವ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. ನಾನು 2 ಚಾನಲ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.